ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಅವ್ರು ಯಾರೇ ಆದರೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಧೈರ್ಯವಾಗಿ ಹೇಳು, ನಿನ್ನೆ ಯಾಕೆ ಹೇಳ್ತಾ ಇರೋದು, ಧೈರ್ಯವಾಗಿ ಹೇಳು ಅಂತ ಭದ್ರ ಹೇಳ್ತಾನೆ. ವಿದ್ಯಾ ಸುಭಾಷನ ಕಡೆ ಕೈ ಮಾಡಿ ತೋರಿಸ್ತಾಳೆ. ಇದನ್ನು ನೋಡಿ ಏನು ಹೇಳ್ತಾ ಇದೀಯ ನೀನು ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಾನು ದಿಟನೇ ಹೇಳ್ತಾ ಇದ್ದೀನಿ ಮಾವಯ್ಯ. ಇವರು ಅದನ್ನೆಲ್ಲ ಕದಿಬೇಕು ಅಂತ ಉದ್ದೇಶದಿಂದ ಲಾಕರ್ ಕೀನ ಡೂಪ್ಲಿಕೇಟ್ ಕೀ ಮಾಡಿಸ್ಬೇಕು ಅಂತವ ನನ್ನ ತವ ಇರೋ ಕೀನ ಸೋಪ್ಗೆ ಹಚ್ಚಾಕೊಂಡು ಹೋಗಿದ್ರು ಇವರು. ಹಾಗೆ ವಿದ್ಯಾ ಸ್ಟೋರಿನೂ ಹೇಳ್ತಾಳೆ. ಸೋಪಿನ ವಾಸನೆ ಬರ್ತೈತಲ್ಲ, ಹಂಗಾರೆ ನಾನು ಸ್ನಾನ ಮಾಡೋಕೆ ಹೋಗಿದ್ದವಾಗ ಯಾರೋ ರೂಮಿಗೆ ಬಂದು ಕೀನ ಸೋಪ್ಗೆ ಹಚ್ಚಾಕೊಂಡು ಹೋಗವ್ರೆ ಅಂದಂಗಾಯ್ತು. ಇವ್ರು ಯಾವಾಗ ಸೋಪ್ಗೆ ಹಚ್ಚಾಕೊಂಡು ಡೂಪ್ಲಿಕೇಟ್ ಕೀ ಮಾಡಿಸವ್ರೆ ಅಂತ ಗೊತ್ತಾಯ್ತೋ ಆವಾಗಲೇ ಅದನ್ನೆಲ್ಲ ಯಾರಿಗೂ ಕಾಣ್ದಿದ್ದಂಗೆ ತಗೊಂಡೋಗಿ ಅಲ್ಲಿ ಮಡಗಿದ್ದೆ. ದುಡ್ಡು ಮತ್ತು ಫೈಲ್ನೆಲ್ಲ ಎತ್ಕೊಂಡೋಗಿ ವಿದ್ಯಾ ಗೋಣಿ ಚೀಲದಲ್ಲಿ ಹಾಕಿ ಇನ್ನೊಂದು ಗೋಣಿದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಬುಡ್ಡೆಗಳೆಲ್ಲ ಜೋಡಿಸ್ತಾಳೆ ಔಟ್ ಹೌಸಲ್ಲಿ ಅಂತ ವಿದ್ಯಾ ಹೇಳ್ತಾಳೆ. ಎಲ್ಲ ಸ್ಟೋರಿನೆಲ್ಲ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಅಬ್ಬಬ್ಬಬ್ಬಾ ಎಂಥ ದೊಡ್ಡ ಆಪಾದನೆ ಅಲ್ಲ, ನಾನು ಇಂಥ ಕೆಲಸ ಮಾಡ್ತೀನಿ ನೋಡಮ್ಮ ಇವಳನ್ನ, ನಾನು ಊಹೆಯನ್ನು ಮಾಡೋಕ್ಕಾಗ್ದಿದ್ದ ಕೆಲಸನ ನಾ ಮಾಡಿದ್ದೀನಿ ಅಂತ ಎಷ್ಟು ಆರೋಪ ಮಾಡ್ತಾವಳೆ ಅಂತ ಸುಭಾಷ ಹೇಳ್ತಾನೆ. ಇಂಥ ಅನ್ಯಾಯವ ನಾನೆಲ್ಲೂ ನೋಡಿಲ್ಲ. ಏನು ವಿದ್ಯಾ ಇದೆಲ್ಲ, ಯಾಕವ್ವ ಹಿಂಗೆ ಸುಳ್ಳು ಹೇಳ್ತಾ ಇದೀಯಾ ಅಂತ ಈಶ್ವರಿ ಕೇಳ್ತಾಳೆ. ನಾನು ಸುಳ್ಳು ಹೇಳ್ತಾ ಇಲ್ಲ ಚಿಕ್ಕತೆ, ನಿಮ್ಮ ಮಗ ಕದಿಯೋಕ್ಕೆ ಪ್ರಯತ್ನ ಮಾಡಿದ್ದು ಸತ್ಯ, ಅದಕ್ಕೆ ಹೇಳ್ತಾ ಇದ್ದೀನಿ ಆಟೆಯ ಅಂತಾಳೆ ವಿದ್ಯಾ. ಸರಿ ಕಣವ, ನೀನು ಹೇಳಿದ ಸತ್ಯನೇ ಆಗಿದ್ರೆ ಆಗಲೇ ಯಾಕೆ ನಿಮ್ಮ ಭಾವಂತವ ಹೇಳಿಲ್ಲ ನೀನು? ಅಲ್ಲ ಕಣವ, ಭಾವಂತವ ಹೇಳೋಕ್ಕಾಗಲಿಲ್ಲ ಅಂದರೆ ಭದ್ರಂತವನೋ ನನ್ನ ತವನೋ ಹೇಳ್ಬೇಕಾಗಿತ್ತಲ್ವ. ಆಗ್ಲೇಯ ನನ್ನ ಮಗನಿಗೆ 4 ಬಾರಿಸ್ತಿದ್ದೆ. ಅದನ್ನ ಬಿಟ್ಟು ಈಗ ನೀನು ಕುತ್ತಿಗೆಗೆ ಬಂದೈತೆ ಅಂತ ಮಗನ ಮೇಲೆ ಹೇಳ್ತಾ ಇದೆಯಲ್ಲ, ಇದು ತಪ್ಪಲ್ವಾ? ಹೆಂಗವ್ವ ಇದನ್ನೆಲ್ಲ ನಂಬೋದು? ಆ ಭಾವ ಇವಳಿಗೆ ನನ್ನ ಮಗನ ಕಂಡ್ರೆ ಹೊಟ್ಟೆ ಉರಿ. ಅವನನ್ನು ಅಟ್ಟಿಗೆ ಸೇರಿಸ್ಕೊಂಡು ಅವನಿಗೆ ವ್ಯವಹಾರ ವಹಿಸ್ಬಿಟ್ರಲ್ಲ, ಅದಕ್ಕೆ ಹಿಂಗೆಲ್ಲ ಆಡ್ತಾವಳೆ. ಇವಳಿಗೆ ನನ್ನ ಮಗನ ಏಳ್ಗೆನ ಸಹಿಸೋಕ್ಕಾಗಕ್ಕಿಲ್ಲ ಭಾವ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ಇವಳ ಮಾತನ್ನ ನಂಬೇಡಿ. ಲೇ, ಈ ಪಾಟಿ ಮತ್ಸಾರ ಮಾಡ್ಕೊಂಡಿರೋ ನೀನು ಯಾವತ್ತೂ ಉದ್ಧಾರ ಆಗೋಕ್ಕಿಲ್ಲ ಕಣೆ. ಆಳು ಅಂತ ಹೇಳಕ್ಕೆ ಬರ್ತಾಳೆ, ಹಾಳಾಗೋತೀಯ ಅಂತ ಹೇಳಕ್ಕೆ ಬರ್ತಾಳೆ ಈಶ್ವರಿ ಅಂತ ಶಿವರಾಮೇಗೌಡರು ಗದರ್ತಾರೆ. ತಾವ ಸಾಕ್ಷಿ ಇಲ್ಲದೆ ಇನ್ನು ಕಡಿಗೆ ಪ್ರಮಾಣನ ಬೇರೆ ಕಡೆ ತಿರ್ಗ್ಸೋಕೋದೆ ಪರಿಣಾಮ ನೆಟ್ಗಿರಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಒಬ್ಬರ ಬಗ್ಗೆ ಸಂದಾಗಿ ತಿಳ್ಕೊಳ್ದೆ ಆರೋಪಕ್ಕೆ ತಕ್ಕದಾಗಿ ಸಾಕ್ಷಿ ಇಲ್ಲದೆ ಯಾರ ಮೇಲೇನೂ ನಾನು ಆರೋಪ ಮಾಡೋಕ್ಕಿಲ್ಲ ಮಾವಯ್ಯ. ಈಗ ನಾನು ಏನು ಹೇಳಿದ್ನೋ ಅದಕ್ಕೆಲ್ಲವ ನನ್ನ ತವ ಸಾಕ್ಷಿ ಐತೆ ಅಂತ ವಿದ್ಯೆ ಹೇಳ್ತಾಳೆ. ಬಾಯ್ ಬಿಟ್ಟು ಹೇಳ್ಬಿಟ್ರೆ ಆಗೋಕ್ಕಿಲ್ಲ, ಅದೇನು ಸಾಕ್ಷಿ ಆಯ್ತೋ ತಂದು ತೋರಿಸು ಅಂತಾಳೆ ಈಶ್ವರಿ. ಖಂಡಿತವಾಗ್ಲೂ ತೋರಿಸ್ತೀನಿ ಚಿಕ್ಕತೆ, ಕೋಟ್ಲೆ ಅಣ್ಣಯ್ಯ ಅಂತಾಳೆ ವಿದ್ಯಾ. ಸಿದ್ಧವಾಗದೆ ಅತ್ಕೆಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಏನ್ಲ ಅದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಎಲ್ಲ ಹೇಳ್ತಾ ಇರ್ತಾನೆ ಕೋಟ್ಲೆ ವಿವರವಾಗಿ. ಫೋನ್ ಮಡಗಿ ವಿಡಿಯೋ ಮಾಡೋದನ್ನೆಲ್ಲ ಹೇಳ್ತಾ ಇರ್ತಾನೆ ಕೋಟ್ಲೆ. ಸುಭಾಷ ಬಂದು ಡೂಪ್ಲಿಕೇಟ್ ಕೀಯಿಂದ ಲಾಕರ್ ಓಪನ್ ಮಾಡಿದ್ದು, ಆವಾಗ ಅಲ್ಲೇನು ಸಿಗದೆ ವಾಪಸ್ ಹೋಗಿದ್ದು ಎಲ್ಲ ಫೋನ್ನಲ್ಲಿ ರೆಕಾರ್ಡ್ ಆಗದೆ. ಬೇಕಾದ್ರೆ ತಗೊಳ್ಳಿ ನೀವೇ ನೋಡಿ ಅಂತ ಹೇಳಿ ಫೋನ್ನ ಕೊಡ್ತಾನೆ ಕೋಟ್ಲೆ. ಗೋವಿಂದೇಗೌಡರು ಕೋಟ್ಲೆ ಫೋನ್ ತಗೊಂಡು ವಿಡಿಯೋ ನೋಡ್ತಾರೆ. ಇಲ್ಲ ಗೋವಿಂದ, ಏನಿದ್ದಾತ ಅದರಲ್ಲಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಇವ್ರು ಹೇಳ್ತಾ ಇರೋದು ದಿಟ್ವೆ ಅಂತ ಕೇಳ್ತಾರೆ ಶಿವರಾಮೇಗೌಡರು. ನಿಜ ಕಣಣ್ಣ, ವಿದ್ಯೆ ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಿ ಶಿವರಾಮೇಗೌಡರು ಕೈಯಲ್ಲಿ ಕೊಡ್ತಾನೆ ಫೋನ್ನ ಗೋವಿಂದೇಗೌಡರು. ಶಿವರಾಮೇಗೌಡರು ನೋಡಿ ಛೇ ಅಂತ ಅಂತಿರ್ತಾರೆ. ಇಲ್ಲ, ಇದೆಲ್ಲ ಸುಳ್ಳು, ನನ್ನ ಮಗನ್ನ ಸಿಕ್ಕಾಕ್ಸ್ಬೇಕು ಅಂತ ಇವರೆಲ್ಲ ಸೇರಿಕೊಂಡು ಸಂಚು ಮಾಡ್ತಾವ್ರೆ. ಭಾವ ಈಗ ಬಂದೈತಲ್ಲ ಅದನ್ನು ಮಾಡ್ಕೊಬಂದು ನನ್ನ ಮಗ ಅಂತ ತೋರಿಸ್ತವ್ರೆ. ಇವಾಗೇನು ಭಾವ, ಅಟ್ಟಿ ತಾಕೆ ಬಂದು ಚಿರತೆ ಹುಲಿಗಳೆಲ್ಲ ಜನಗಳನ್ನ ಒತ್ಕೊಂಡು ಹೋಗೋದು ನಾನೇ ನೋಡಿದ್ದೀನಿ. ಅಂದಮೇಲೆ ಇದೆಲ್ಲ ಮಾಡಿಸೋದು ದೊಡ್ಡ ಕೆಲಸವಾ ಭಾವ? ನನ್ನ ಮಗ ಪಾಪ ಭಾವ, ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಕಲಿ ಭಾವ, ನಿಮ್ಮನ್ನು ನಂಬ್ಸೋಕ್ಕೆ ಇಷ್ಟೆಲ್ಲ ಮಾಡ್ತಾವ್ರೆ ಅಂತ ಹೇಳ್ತಾಳೆ ಈಶ್ವರಿ. ನಕಲಿ ವಿಡಿಯೋ ಅಂತ ಹೇಳಿದ್ರೆ ಸತ್ಯನ ಮರೆಮಾಚಕ್ಕಾಗಕ್ಕಿಲ್ಲ ಚಿಕ್ಕತೆ. ಅಲ್ಲಿ ನಿಮ್ಮ ಮಗನ ಮುಖದಲ್ಲಿ ನೋಡಿ ಬೆವ್ರನ್ನ, ಅವ್ರ ಕಣ್ಣಲ್ಲಿ ಕಾಣ್ತಿರೋ ಆತಂಕ ನೋಡಿ ಚಿಕ್ಕತೆ. ವಿಡಿಯೋ ಜೊತೆಗೆ ಅವ್ರ ಮುಖನೂ ಸತ್ಯ ಹೇಳ್ತೈತೆ. ಒಂದು ನೆನಪಿರ್ಲಿ, AI ಮಾಡಿಸಿರೋ ನಾಟಕಕ್ಕೆ ಇಷ್ಟೊಂದು ಜೀವ ಅಂತೂ ಬರೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅವನು ಸಿಗಾಕಬಿಟ್ಟಿದ್ದೀನಿ ಅಂತ ಬೆವರ್ತಾ ಇಲ್ಲೇ, ನೀನು ಕಟ್ಟಿರೋ ಜಾಲದಲ್ಲಿ ಎಲ್ಲಿ ಸಿಕ್ಬೀಳ್ತೀನಿ ಅಂತ ಬೆವರ್ತಾವನೆ ಅಂತ ಈಶ್ವರಿ ಹೇಳ್ತಾಳೆ. ಸತ್ತದ ಮೇಲೆ ನಿಂತಿರೋರ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಚಿಕ್ಕತೆ. ಇಲ್ಲಿ ಸತ್ಯ ಕಣ್ಮುಂದೆ ಅದೇ, ಬೇಕಾದರೆ ನೀವೇ ಇನ್ನೊಂದ್ಕಿತ ನೋಡಿ ಗೌಡ್ರೆ, ಬೇಕಾದರೆ ನೀವೇ ಇನ್ನೊಂದ್ಕಿತ ನೋಡಿ ಅಂತ ವಿದ್ಯೆ ಹೇಳ್ತಾಳೆ. ಭದ್ರ ಫೋನ್ ತಗೊಂಡು ವಿಡಿಯೋ ನೋಡ್ತಾನೆ. ಅಯ್ಯೋ ದ್ಯಾವ್ರೆ, ಸ್ವಂತ ಮನೇಲಲ್ಲೇ ಕನ್ನ ಹಾಕೋ ಬುದ್ಧಿ ಇವ್ನಿಗೆ ಯಾಕಪ್ಪ ಕೊಟ್ಟೆ? ಲೇ ಪಾಪಿ, ಯಾಕಲ ಇಂಥ ಕೆಲಸ ಮಾಡಿದೆ? ಇಂಥ ಕೆಲಸ ಮಾಡೋದಕ್ಕೆ ನಿನ್ಗೆ ಹೆಂಗ್ಲ ಮನ್ಸು ಬಂತು ಅಂತ ಅಜ್ಜಮ್ಮ ಬೈತಿರ್ತಾಳೆ.
ಲೇ ಸುಭಾಷ, ಇಂಥ ಕೆಲಸ ಮಾಡೋದಕ್ಕೆ ಯಾರ್ಲಾ ಕುಮ್ಮಕ್ ಕೊಟ್ಟಿದ್ದು ನಿನಗೆ? ಫೈಲ್ನು ದುಡ್ಡನ್ನು ಯಾಕ್ಲಾ ಕಳ್ತನ ಮಾಡೋಕೋದೆ ಅಂತ ಭದ್ರ ಹೇಳ್ತಾನೆ. ಅಯ್ಯೋ ಅಣ್ಣ, ನೀನು ಅದನ್ನು ದಿಟ ಅಂತ ನಂಬ್ತಿದೀಯಾ? ನಂಬೇಡಣ್ಣ, ಅದೆಲ್ಲ ಸುಳ್ಳು ವಿಡಿಯೋ ಅಂತಾನೆ ಸುಭಾಷ. ಲೇ ಸುಮ್ಮನೆ ನಿಂತ್ಕೊಳ್ಳ, AI ವಿಡಿಯೋ ಯಾವುದು, ನಿಜವಾದ ವಿಡಿಯೋ ಯಾವುದು ಅಂತ ತಿಳ್ಕೊಂಡಿರೋ ಅಷ್ಟು ದೊಡ್ಡನಲ್ಲ ನಾನು ಅಂತ ಭದ್ರ ಹೇಳ್ತಾನೆ. ಇಲ್ಲ ಭದ್ರ ಅಂತಾಳೆ ಈಶ್ವರಿ. ಚಿಕ್ಕವ್ವ, ಇವತ್ತು ನೀನು ಅವನ್ನ ಕಾಪಾಡಕ್ಕೆ ಬರಬೇಡ, ಯಾಕಂದರೆ ಇವತ್ತು ತಪ್ಪು ಮಾಡಿರೋದಕ್ಕೆ ಸಾಕ್ಷಿ ಕಣ್ಣು ಮುಂದೆನೇ ಐತೆ. ಸತ್ಯನ ಅವನ ಬಾಯಿಂದ ಹೆಂಗೆ ಬಿಡಿಸ್ಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ಈಗ ನೀನು ಸುಮ್ಕೆ ಇದ್ದರೆ ಒಳ್ಳೆಯದು ಅಂತ ಈಶ್ವರಿಗೆ ಹೇಳಿ, ನೀನೇ ಸತ್ಯ ಹೇಳಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಆಮ್ಯಾಕೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನ್ನೆಯ ಕೇಳ್ತಾ ಇರೋದು ಬೊಗಳಲ್ಲ ಅಂತ ಹೇಳಿ ಸುಭಾಷನ್ಗೆ ಕೆನ್ನೆಗೆ ಬಾರಿಸ್ತಿರ್ತಾನೆ ಭದ್ರ. ಹೇಳ ಸತ್ಯ ಬೊಗಳಲ್ಲ, ಹೇಳ್ತೀರ ಹೋದ್ರೆ ಇಲ್ಲೇ ಸಾಯಿಸಾಕ್ಬಿಡ್ತೀನಿ ಅಂತಾನೆ ಭದ್ರ. ಹೇಳ್ತೀನಣ್ಣ ಅಂತಾನೆ ಸುಭಾಷ. ಅದರಲ್ಲಿರೋದು ನಾನೇಯ ಅಂತ ಹೇಳ್ತಾನೆ ಸುಭಾಷ. ಏನೇ ಈಟೊತ್ತು AI ವಿಡಿಯೋ ಅಂತ ಇದ್ದಲ್ಲ, ಈಗ ನಿನ್ನ ಕುಲ್ಪುತ್ರನ್ನೇ ಒಪ್ಕೊಂಡವನಲ್ಲ, ಇದಕ್ಕೇನು ಹೇಳ್ತಿ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಸುಭಾಷ, ಏನಿಲ್ಲ ಇದೆಲ್ಲವ ನೀನು ಇಂಥ ಕೆಲಸ ಮಾಡ್ದ, ಯಾಕೋ ಇಂಥ ಮನೆಯಲ್ಲಿ ಕೆಲಸ ಮಾಡಿದೆ ಅಂತ ಈಶ್ವರಿ ಹೇಳ್ತಾಳೆ. ನೀನು ಸುಮ್ಕಿರು ಚಿಕ್ಕವ್ವ, ನಾನು ಬಾಯಿ ಬಿಡಿಸ್ತೀನಿ. ಹೇಳ ಇದರಲ್ಲಿರೋದು ನೀನೇ ತಾನೇ ಅಂತಾನೆ ಭದ್ರ. ಹ್ಞೂ ಅಣ್ಣ ಅಂತಾನೆ ಸುಭಾಷ. ಹಂಗಾದ್ರೆ ಡೂಪ್ಲಿಕೇಟ್ ಕೀ ಮಾಡಿಸ್ಕೊಬಂದು ಓಪನ್ ಮಾಡಿದ್ದು ನೀನೇ ತಾನೇ ಅಂತ ಭದ್ರ ಕೇಳ್ತಾನೆ. ನಾನು ಲಾಕರ್ದು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಬಂದಿರೋದೇನೋ ನಿಜ, ಆದರೆ ದಿಟ ಹೇಳ್ತೀನಿ ಕಣ್ಣಣ್ಣ, ಆ ಫೈಲ್ ಕದಿಯೋಕ್ಕಂತ ಈ ಕೆಲಸ ಮಾಡಲಿಲ್ಲ. ಏನೋ ಖರ್ಚಿಗೆ ಕಾಸಿರಲಿಲ್ಲ, ಬೇಕಾಗಿತ್ತು, ಅದಕ್ಕೆ ಇಂಥ ಕೆಲಸ ಮಾಡಿದೆ. ಅದು ಬಿಟ್ಟರೆ ಈ ಫೈಲ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲಣ್ಣ ಅಂತ ಸುಭಾಷ ಹೇಳ್ತಾನೆ. ಇಲ್ಲ, ಅವ್ರು ಸುಳ್ಳು ಹೇಳ್ತಾವ್ರೆ ಅಂತ ವಿದ್ಯೆ ಹೇಳ್ತಾಳೆ. ಇಲ್ಲ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ, ಅದು ನನ್ನ ಖರ್ಚಿಗೆ ಕಾಸು ಬೇಕಾಗಿತ್ತು. ಅದು ಬಿಟ್ಟು ಈ ಫೈಲ್ ಕದಿಯೋ ಕೆಲಸ ದಿಟ್ಟವಾಗ್ಲೂ ನಾನು ಮಾಡಿಲ್ಲಣ್ಣ. ಈ ಫೈಲ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಷ್ಟಕ್ಕೂ ಅದ್ರೊಳಗಡೆ ಫೈಲ್ ಮಾಡ್ಗವ್ರೆ ಅಂತ ನನಗೆ ದಿಟ್ಟವಾಗ್ಲೂ ಗೊತ್ತಿಲ್ಲ. ಸತ್ಯ ಹೇಳ್ತಿದ್ದೀನಿ, ಎಲ್ಲರೂ ನನ್ನನ್ನು ನಂಬಿ. ಅಣ್ಣ, ಏನೋ ಗೊತ್ತಿಲ್ಲದೆ ದುಡ್ಡುಗೋಸ್ಕರ ಈ ಕೆಲಸ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊತಿರ್ತಾನೆ ಸುಭಾಷ. ಮತ್ತೆ ಸುಳ್ಳು ಹೇಳ್ತಾ ಇದೆಯಲ್ಲ ಅಂತ ಕೈ ಎತ್ತಾನೆ ಭದ್ರ. ನಿಲ್ಲಿಸ್ಲಾ ಅಂತ ಶಿವರಾಮೇಗೌಡರು ಕಿರ್ಚ್ತಾರೆ. ಎಡವಟ್ ಮಾಡಿರೋದು ನಿನ್ನೆಂಡ್ರು, ಇವಾಗ ಅದು ವಿರೋಧ ಪಕ್ಷದ ಕೈ ಸೇರಾಯ್ತು. ಹೊಡೆದ್ರಲ್ಲ, ತಲೆ ಸೀಳಿದ್ರು ಏನು ಮಾಡೋಕ್ಕಾಗಕ್ಕಿಲ್ಲ, ಎಲ್ಲ ಎಕ್ಕುಟ್ಟೋಯ್ತು. ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ಹೊತ್ತಿಗೆ ಎಲ್ಲ ಕಡೆ ಬಿಡುಗಡೆ ಆಗಿ ಆ ಫೈಲು ನಾನು ರಾಜ್ಯದ ಮುಂದ್ಗುಟ್ಟೆ, ಪಕ್ಷದ ಮುಂದ್ಗುಟ್ಟೆ ತಲೆ ತಗ್ಗಿಸ್ಕೊಂಡು ನಿಂತ್ಕೋಬೇಕಾಗ್ತದೆ. ಈ ಅವಮಾನನ ನಾನು ಹೆಂಗೆ ಸಹಿಸ್ಕೊಳ್ಳಿ ಛೇ ಅಂತ ಅಂತಿರ್ತಾನೆ ನೊಂದ್ಕೊಂಡು ಶಿವರಾಮೇಗೌಡ. ವಿದ್ಯಾಗೆ ಫೋನ್ ಬರುತ್ತೆ. ಫೋನ್ ಆನ್ ಮಾಡಿ, ಹೌದೇ ಶಾನೆ ಒಳ್ಳೆ ಕೆಲಸ ಮಾಡಿದೆ ಅಂತ ಖುಷಿಯಾಗಿ ಮಾತಾಡ್ತಿರ್ತಾಳೆ ವಿದ್ಯಾ. ಮೊದಲೇ ಇಲ್ಲಿ ಬೆಂಕಿ ಹತ್ಕೊಂಡು ಉರಿತೈತೆ, ನೀನು ಫೋನ್ನಲ್ಲಿ ಸಂತೋಷವಾಗಿ ಮಾತಾಡ್ತಾ ಇದೆಯಾ, ಇಡು ಫೋನ್ನ ಅಂತಾನೆ ಭದ್ರ. ಸರಿ, ಬಿರ್ನೆ ಕರ್ಕೊಂಬಂದ್ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ವಿದ್ಯಾ. ಗೌಡ್ರೆ, ಕೋಪ ಮಾಡ್ಕೋಬೇಡಿ ಅಂತಾಳೆ ವಿದ್ಯಾ. ಯಾಕೆ ಕೋಪ ಮಾಡ್ಕೋಬಾರ್ದು, ಏನು ಅಂತ ಸರಿಯಾಗಿ ನೆಟ್ಟಿಗೆ ಹೇಳು ಅಂತಾನೆ ಭದ್ರ. ಗೌಡ್ರೆ, ಮಾವಯ್ಯ, ನೀವೇನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನೀವು ನನ್ನ ಮೇಲೆ ಇಟ್ಟು ನಂಬಿಕೆಗೆ ನನ್ನಿಂದ ಮೋಸ ಆಗಿಲ್ಲ, ಯಾರೋ ಮಾಡೋ ಮೋಸಕ್ಕೆ ನಾನು ಬಲಿ ಆಗೋಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಏನು ಹೇಳ್ತಾ ಇದೀಯ ನೀನು ಅಂತಾನೆ ಶಿವರಾಮೇಗೌಡ. ಆ ಫೈಲ್ ಆಚೆ ಬಂದರೆ ನಿಮ್ಮ ಹೆಸರು ಹಾಳಾಗುತ್ತೋ ಅಂತ ಅಂದ್ಕೊಂಡಿದ್ದೀರೋ? ಆ ಫೈಲು ಎಲ್ಲೂ ಹೋಗಿಲ್ಲ, ಜೋಪಾನವಾಗೇ ಅದೇ. ನೀವು ಹೇಳ್ದಂಗೆ ಅದರಲ್ಲಿರೋ ಒಂದು ಅಕ್ಷರನೂ ಕೂಡ ಯಾರಿಗೂ ಗೊತ್ತಾಗಲಿಲ್ಲ. ಆ ಫೈಲು, ದುಡ್ಡು ಎಲ್ಲನೂ ಇಲ್ಲಿಗೆ ಬತ್ತಾದೆ ಅಂತ ವಿದ್ಯೆ ಹೇಳ್ತಾಳೆ. ಫೈಲು, ದುಡ್ಡು ಎಲ್ಲ ಸಿಕ್ಬಿಡುತ್ತೆ, ಅದು ಹೆಂಗೆ ಸಿಕ್ತು, ಯಾರು ಕೊಟ್ಟರು ಹೇಳಮ್ಮ ಅಂತಿರ್ತಾನೆ ಶಿವರಾಮೇಗೌಡ. ಅಮ್ಮಿ, ನೀನು ಹೇಳ್ತಾ ಇರೋದೆಲ್ಲ ದಿಟ್ವೇ, ಅದೆಲ್ಲ ಹೆಂಗೆ ಸಿಕ್ತು, ಅಲ್ಲೇ ಐತೆ ಅಂತ ಹೆಂಗೆ ಗೊತ್ತಾಯ್ತಮ್ಮಿ ಅಂತಾನೆ ಭದ್ರ. ಫೈಲ್ ಜೊತೆಗೆ ಸತ್ಯ ಸಾಕ್ಷಿ ಎರಡೂ ಬರ್ತದೆ, ನೋಡ್ತಾ ಇರಿ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ಅಮ್ಮಿ, ಇಲ್ಲೇನಾಗ್ತದೆ, ಅದು ಯಾವ ಗ್ಯಾರಂಟಿ ಮೇಲೆ ಫೈಲ್ ಸಿಕ್ತು ಅಂತ ಹೇಳ್ತಾ ಇದೀಯಾ? ಫೈಲ್ ತಗೊಬರ್ತಾ ಇರೋದಾದ್ರೂ ಯಾರಮ್ಮಿ ಅಂತ ಕೇಳ್ತಾನೆ ಭದ್ರ. ನಮ್ಮಪ್ಪ ಅಂತಾಳೆ ವಿದ್ಯಾ. ಮಾವಯ್ಯನ, ಅವ್ರಿಗೆ ಹೆಂಗೆ ಫೈಲ್ ಸಿಕ್ತು ಅಂತ ಹೇಳ್ತಾನೆ ಭದ್ರ. ಬರೀ ಫೈಲ್ ಮಾತ್ರ ಅಲ್ಲ, ಇದರಿಂದೆ ಯಾರ್ಯಾರಿದ್ರೋ ಸಾಕ್ಷಿ ಸಮೇತ ಕರ್ಕೊಂಬತ್ತವ್ರೆ ಅಂತ ವಿದ್ಯೆ ಹೇಳ್ತಾಳೆ. ಯಾರು ಇದರಿಂದೇ ಇರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬೀಗ್ರೆ ಅಂದ್ಕೊಂಡು ವಿದ್ಯಾವರಪ್ಪ ಬರ್ತಾರೆ. ಬೀಗ್ರೆ, ನಾನು ಹೇಳ್ತೀನಿ, ಗೊತ್ತಾಗಕ್ಕಿಲ್ಲ ಅಂತ ಅನ್ಕೊಬಿಟ್ಟಿದ್ರು, ಸಿಗಾಕೋಬಿಟ್ರು ನೋಡಿ ಅಂತ ಹೇಳಿ ಪೊಲೀಸರು ಸಮೇತ ಬೆಟ್ಟದಯ್ಯ ಮತ್ತು ರಂಜಿನಿ ಮತ್ತು ಸುಭಾಷನ್ ಫ್ರೆಂಡು ಇವರೆಲ್ಲ ಬಂದಿದ್ರು, ಪೊಲೀಸರು ಹಿಡ್ಕೊಂಡು ಇವ್ರನ್ನ. ಬೀಗ್ರೆ, ನಿಮ್ಮ ಹೊಟ್ಟೆಯಿಂದ ಕಳ್ತನ ಆಗಿರೋ ಫೈಲು ಮತ್ತು ದುಡ್ಡನ್ನ ತಗೊಬಂದಿದ್ದೀನಿ, ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಕಿತ ನೋಡ್ಕೊಬಿಡಿ. ಗೋವಿಂದ, ದುಡ್ಡಿರಲಿ, ಫಸ್ಟು ಫೈಲ್ ಚೆಕ್ ಮಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಫೈಲೆಲ್ಲ ಇಸ್ಕೊಂಡು ಚೆಕ್ ಮಾಡ್ತಿರ್ತಾನೆ ಗೋವಿಂದ. ಗೌಡ್ರೆ, ಟೈಮ್ ಸರಿ ಇಲ್ದಿದ್ದವಾಗ ಇಂಥವೆಲ್ಲ ಆಯ್ತವೆ ಗೌಡ್ರೆ, ಯಾರು ನಮ್ಮ ಕಡೆ ಇದ್ದ, ಅದಕ್ಕೆ ಯಾವ ತೊಂದರೆನೂ ಆಗಿಲ್ಲ, ತೊಂದರೆ ಆಗೋದಕ್ಕೂ ಅದ್ಯಾರೂ ಬಿಡೋಕ್ಕಿಲ್ಲ, ಅದಕ್ಕೆ ನೀವು ಧೈರ್ಯವಾಗಿರಿ ಅಂತಾರೆ ವಿದ್ಯಾವರಪ್ಪ. ಗೋವಿಂದ, ನೋಡ್ದೇನ್ಲ ಅಂತಾರೆ ಶಿವರಾಮೇಗೌಡ.
ಅಣ್ಣ ಭಯ ಪಡೋಂಥದ್ದೇನು ಇಲ್ಲ, ಎಲ್ಲ ಸರಿಯಾಗಿ ಅವೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ನನ್ನ ಮಗ ಇಲ್ಲಿ ತನಕ ಮಾಡ್ಕೊ ಬಂದಿದ್ದ ಪುಣ್ಯದ ಕಾರ್ಯ ಅವನ್ನ ಕೈ ಬಿಡಲಿಲ್ಲ, ಅವನ್ನ ದೊಡ್ಡ ಅಪಾಯದಿಂದ ಕಾಪಾಡಿಬಿಟ್ಟೆ ದೇವ್ರೆ ನೀನು ಅಂತ ಅಜ್ಜಮ್ಮ ಹೇಳ್ತಾಳೆ. ಈ ಫೈಲ್ನು ಮತ್ತು ದುಡ್ಡನ್ನ ಇವ್ರನ್ನೆಲ್ಲ ಹೆಂಗಿಡ್ದೆ ಚೆಲುವರಾಜ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಗೌಡ್ರೆ ಇದರಲ್ಲಿ ನಂದೇನು ಇಲ್ಲ, ಎಲ್ಲ ನನ್ನ ಮಗಳು ಬುದ್ಧಿವಂತಿಕೆಯಿಂದ ಗೌಡ್ರೆ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.